ಅಧಿವೇಶನ ಮುಗಿತಾ ಬಂದರೂ ಕೂಡ ಕೆಲವು ಶಾಸಕರು ಸಚಿವರು ಅಧಿವೇಶನಕ್ಕೆ ಬಂದೇ ಇಲ್ಲ, ಗೈರಾಗಿದ್ದಾರೆ. ಇದು ಸಹಜವಾಗಿ ಸ್ಪೀಕರ್ ಅವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸ್ಪೀಕರ್ ಯುಟಿ ಖಾದರ್ ಅವರು. ಯಾವ್ಯಾವ ಸಚಿವರು ಶಾಸಕರು ಎಷ್ಟೊತ್ತು ಭಾಗಿಯಾಗಿದ್ರು, ಪ್ರತಿಯೊಬ್ಬರ ಕಲಾಪದ ಹಾಜರಾತಿ ಸಮಯ ದಾಖಲಾಗಿದೆ. ಶುಕ್ರವಾರ ಅದನ್ನ ಆಯಾ ಪಕ್ಷಗಳ ಮುಖ್ಯಸ್ಥರಿಗೆ ಕೊಡ್ತಾರೆ. ಅಗತ್ಯವಿದ್ದಾಗ ನಿಮ್ಮ ಹೈಕಮಾಂಡ್ಗೆ ಅದನ್ನ ಕೊಡಬಹುದು ಅಂತ ಸ್ಪೀಕರ್ ಹೇಳ್ತಾ ಇದ್ದಂತೆ ಸಚಿವ ಎಚ್.ಕೆ. ಪಾಟೀಲ್ ಅವರು ಸ್ಪೀಕರ್ ಅವರ ಮಾತಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಸದನದೊಳಗೆ ಹೈಕಮಾಂಡ್ ಯಾಕೆ ಅಂತ ಎಚ್.ಕೆ. ಪಾಟೀಲ್ ಅವರು ಪ್ರಶ್ನೆ ಮಾಡಿದ್ದಾರೆ. ಎರಡೂ ಪಾರ್ಟಿಯ ಮುಖ್ಯಸ್ಥರು ಕೂಡ ಕೊಡ್ತೇನೆ, ಸರಿಯಾಗಿ ಅವರು ನೋಡಿದಿರಿ. ಮತ್ತೆ ನಾವು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಾವು ಅಳವಡಿಸ್ತೇವೆ. ಇದರಲ್ಲಿ ನಮಗೆ ಮಿನಿಟ್ ಟು ಮಿನಿಟ್ ಯಾವ ಎಂಎಲ್ಎ ಎಷ್ಟು ಹೊತ್ತು ಇದರ ಒಳಗಡೆ ಇದ್ದರು, ಎಷ್ಟು ದಿವಸ ಟೋಟಲ್ ರನ್ ಆಯ್ತು ಅಂತ ಹೇಳಿ ಪಟ್ಟಿದೆ. ಮತ್ತು ಇದು ರೆಡ್ ಮಾರ್ಕ್ ಹೊಂದಿದೆ. ರೆಡ್ ಮಾರ್ಕ್ ಸ್ಪೆಷಲ್ ಅದು. ಮಿನಿಸ್ಟ್ರಿಗಳು ಎಷ್ಟು ಹೊತ್ತು ಒಳಗಡೆ ಇದ್ರು ಅಂತೇಳಿ, ಎಷ್ಟು ಸಮಯದಲ್ಲಿ ಇದ್ರು ಅಂತ ಅದು ಕೂಡ ರೆಕಾರ್ಡ್ ಆಗಿ ಪಟ್ಟಿದೆ. ಇದನ್ನು ಫ್ರೈಡೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ನಾನು ಕೊಡ್ತೇನೆ. ಮತ್ತು ಸಂಬಂಧಪಟ್ಟ ಎರಡೂ ಪಾರ್ಟಿಯ ಮುಖ್ಯಸ್ಥರು ಕೂಡ ಕೊಡ್ತೇನೆ. ಅವರು ನೋಡಿಕೊಳ್ಬಹುದು. ಅವ್ರ ಹೈಕಮಾಂಡ್ಗೆ ಅಗತ್ಯ ಬಂದಾಗ ಕೊಡು, ಅವ್ರಿಗೆ ಉಪಕಾರ. ನೀವು ಲೈಟರ್ ವೇನ್ಯಾಗ ಅದನ್ನ ಹೇಳಿದ್ರು ಸಹಿತ ಈ ಸದನದೊಳಗೆ ಅವ್ರ ಹೈಕಮಾಂಡ್ ನಮ್ಮ ಇಲ್ಲ ನಾನು ಪಕ್ಷ ಅಧ್ಯಕ್ಷ. ಓಕೆ, ರೈಟ್, ಐ ಅಗ್ರಿ ವಿತ್ ಯು. ಈಗ ಬಜೆಟ್ ರಿಸೀವ್ ಮಾಡುವ ಎಲ್ಲ ಸದಸ್ಯರು ಅಷ್ಟೇ ಇರುವಂತದ್ದು ನೋಡಿ, ಎಲ್ಲರೂ ಮಾತಾಡಬೇಕು. ನಾಳೆ ಲಾಸ್ಟ್. ನಿನ್ನೆ ಬಹಳಷ್ಟು ಹೊತ್ತು ತಾವೆಲ್ಲ ಕೂತ್ಕೊಂಡಿದ್ದೀರಿ ಇದರಲ್ಲಿ. ಆದರೂ ಕೂಡ ಇವತ್ತು ನಾಳೆ ಕೊನೆಯ ದಿವಸ ಆದ ಕಾರಣ ಅಲ್ಲ, ಅದು ನಾಳೆ ಬಿಲ್ ಎಲ್ಲ ಪ್ರೆಸೆಂಟ್ ಆಗ್ತದೆ. ಆದ ತಾವೆಲ್ಲ ನಿಗದಿತ ಸಮಯಕ್ಕೆ 10-15 ನಿಮಿಷದಲ್ಲಿ ಮುಗಿಸುವ ಕೆಲಸ ಮಾಡಬೇಕು. ಮತ್ತು ಅದಕ್ಕಿಂತ ಹೆಚ್ಚಿನ ಜಾಸ್ತಿ ಆಗಿ ಮಾತಾಡಬೇಕು. ನಿಮ್ಗೆ ಸಂಜೆ ಮತ್ತೆ ರಾತ್ರಿ ಅವಕಾಶ ಇದೆ 7 ಗಂಟೆ ನಂತರ. ಅವು ಎಷ್ಟೊತ್ತು ಬೇಕು ಮಾತಾಡುವಂತ ಅವಕಾಶ ನಿಮ್ಮಲ್ಲಿ ಕೂಡ ಇರುತ್ತೆ. ಅಧಿವೇಶನ ಮುಗಿತಾ ಬಂದರೂ ಕೂಡ ಕೆಲವು ಶಾಸಕರು ಸಚಿವರು ಅಧಿವೇಶನಕ್ಕೆ ಬಂದೇ ಇಲ್ಲ, ಗೈರಾಗಿದ್ದಾರೆ. ಇದು ಸಹಜವಾಗಿ ಸ್ಪೀಕರ್ ಅವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸ್ಪೀಕರ್ ಯುಟಿ ಖಾದರ್ ಅವರು. ಯಾವ್ಯಾವ ಸಚಿವರು ಶಾಸಕರು ಎಷ್ಟೊತ್ತು ಭಾಗಿಯಾಗಿದ್ರು, ಪ್ರತಿಯೊಬ್ಬರ ಕಲಾಪದ ಹಾಜರಾತಿ ಸಮಯ ದಾಖಲಾಗಿದೆ. ಶುಕ್ರವಾರ ಅದನ್ನ ಆಯಾ ಪಕ್ಷಗಳ ಮುಖ್ಯಸ್ಥರಿಗೆ ಕೊಡ್ತಾರೆ. ಅಗತ್ಯವಿದ್ದಾಗ ನಿಮ್ಮ ಹೈಕಮಾಂಡ್ಗೆ ಅದನ್ನ ಕೊಡಬಹುದು ಅಂತ ಸ್ಪೀಕರ್ ಹೇಳ್ತಾ ಇದ್ದಂತೆ ಸಚಿವ ಎಚ್.ಕೆ. ಪಾಟೀಲ್ ಅವರು ಸ್ಪೀಕರ್ ಅವರ ಮಾತಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಸದನದೊಳಗೆ ಹೈಕಮಾಂಡ್ ಯಾಕೆ ಅಂತ ಎಚ್.ಕೆ. ಪಾಟೀಲ್ ಅವರು ಪ್ರಶ್ನೆ ಮಾಡಿದ್ದಾರೆ. ಎರಡೂ ಪಾರ್ಟಿಯ ಮುಖ್ಯಸ್ಥರು ಕೂಡ ಕೊಡ್ತೇನೆ, ಸರಿಯಾಗಿ ಅವರು ನೋಡಿದಿರಿ. ಮತ್ತೆ ನಾವು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಾವು ಅಳವಡಿಸ್ತೇವೆ. ಇದರಲ್ಲಿ ನಮಗೆ ಮಿನಿಟ್ ಟು ಮಿನಿಟ್ ಯಾವ ಎಂಎಲ್ಎ ಎಷ್ಟು ಹೊತ್ತು ಇದರ ಒಳಗಡೆ ಇದ್ದರು, ಎಷ್ಟು ದಿವಸ ಟೋಟಲ್ ರನ್ ಆಯ್ತು ಅಂತ ಹೇಳಿ ಪಟ್ಟಿದೆ. ಮತ್ತು ಇದು ರೆಡ್ ಮಾರ್ಕ್ ಹೊಂದಿದೆ. ರೆಡ್ ಮಾರ್ಕ್ ಸ್ಪೆಷಲ್ ಅದು. ಮಿನಿಸ್ಟ್ರಿಗಳು ಎಷ್ಟು ಹೊತ್ತು ಒಳಗಡೆ ಇದ್ರು ಅಂತೇಳಿ, ಎಷ್ಟು ಸಮಯದಲ್ಲಿ ಇದ್ರು ಅಂತ ಅದು ಕೂಡ ರೆಕಾರ್ಡ್ ಆಗಿ ಪಟ್ಟಿದೆ. ಇದನ್ನು ಫ್ರೈಡೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ನಾನು ಕೊಡ್ತೇನೆ. ಮತ್ತು ಸಂಬಂಧಪಟ್ಟ ಎರಡೂ ಪಾರ್ಟಿಯ ಮುಖ್ಯಸ್ಥರು ಕೂಡ ಕೊಡ್ತೇನೆ. ಅವರು ನೋಡಿಕೊಳ್ಬಹುದು. ಅವ್ರ ಹೈಕಮಾಂಡ್ಗೆ ಅಗತ್ಯ ಬಂದಾಗ ಕೊಡು, ಅವ್ರಿಗೆ ಉಪಕಾರ. ನೀವು ಲೈಟರ್ ವೇನ್ಯಾಗ ಅದನ್ನ ಹೇಳಿದ್ರು ಸಹಿತ ಈ ಸದನದೊಳಗೆ ಅವ್ರ ಹೈಕಮಾಂಡ್ ನಮ್ಮ ಇಲ್ಲ ನಾನು ಪಕ್ಷ ಅಧ್ಯಕ್ಷ. ಓಕೆ, ರೈಟ್, ಐ ಅಗ್ರಿ ವಿತ್ ಯು. ಈಗ ಬಜೆಟ್ ರಿಸೀವ್ ಮಾಡುವ ಎಲ್ಲ ಸದಸ್ಯರು ಅಷ್ಟೇ ಇರುವಂತದ್ದು ನೋಡಿ, ಎಲ್ಲರೂ ಮಾತಾಡಬೇಕು. ನಾಳೆ ಲಾಸ್ಟ್. ನಿನ್ನೆ ಬಹಳಷ್ಟು ಹೊತ್ತು ತಾವೆಲ್ಲ ಕೂತ್ಕೊಂಡಿದ್ದೀರಿ ಇದರಲ್ಲಿ. ಆದರೂ ಕೂಡ ಇವತ್ತು ನಾಳೆ ಕೊನೆಯ ದಿವಸ ಆದ ಕಾರಣ ಅಲ್ಲ, ಅದು ನಾಳೆ ಬಿಲ್ ಎಲ್ಲ ಪ್ರೆಸೆಂಟ್ ಆಗ್ತದೆ. ಆದ ತಾವೆಲ್ಲ ನಿಗದಿತ ಸಮಯಕ್ಕೆ 10-15 ನಿಮಿಷದಲ್ಲಿ ಮುಗಿಸುವ ಕೆಲಸ ಮಾಡಬೇಕು. ಮತ್ತು ಅದಕ್ಕಿಂತ ಹೆಚ್ಚಿನ ಜಾಸ್ತಿ ಆಗಿ ಮಾತಾಡಬೇಕು. ನಿಮ್ಗೆ ಸಂಜೆ ಮತ್ತೆ ರಾತ್ರಿ ಅವಕಾಶ ಇದೆ 7 ಗಂಟೆ ನಂತರ. ಅವು ಎಷ್ಟೊತ್ತು ಬೇಕು ಮಾತಾಡುವಂತ ಅವಕಾಶ ನಿಮ್ಮಲ್ಲಿ ಕೂಡ ಇರುತ್ತೆ. ಅಧಿವೇಶನ ಮುಗಿತಾ ಬಂದರೂ ಕೂಡ ಕೆಲವು ಶಾಸಕರು ಸಚಿವರು ಅಧಿವೇಶನಕ್ಕೆ ಬಂದೇ ಇಲ್ಲ, ಗೈರಾಗಿದ್ದಾರೆ. ಇದು ಸಹಜವಾಗಿ ಸ್ಪೀಕರ್ ಅವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸ್ಪೀಕರ್ ಯುಟಿ ಖಾದರ್ ಅವರು. ಯಾವ್ಯಾವ ಸಚಿವರು ಶಾಸಕರು ಎಷ್ಟೊತ್ತು ಭಾಗಿಯಾಗಿದ್ರು, ಪ್ರತಿಯೊಬ್ಬರ ಕಲಾಪದ ಹಾಜರಾತಿ ಸಮಯ ದಾಖಲಾಗಿದೆ. ಶುಕ್ರವಾರ ಅದನ್ನ ಆಯಾ ಪಕ್ಷಗಳ ಮುಖ್ಯಸ್ಥರಿಗೆ ಕೊಡ್ತಾರೆ. ಅಗತ್ಯವಿದ್ದಾಗ ನಿಮ್ಮ ಹೈಕಮಾಂಡ್ಗೆ ಅದನ್ನ ಕೊಡಬಹುದು ಅಂತ ಸ್ಪೀಕರ್ ಹೇಳ್ತಾ ಇದ್ದಂತೆ
ಸಚಿವ ಎಚ್ ಕೆ ಪಾಟೀಲ್ ಅವರು ಸ್ಪೀಕರ್ ಅವರ ಮಾತಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಸದನದೊಳಗೆ ಹೈಕಮಾಂಡ್ ಯಾಕೆ ಅಂತ ಎಚ್ ಕೆ ಪಾಟೀಲ್ ಅವರು ಪ್ರಶ್ನೆ ಮಾಡಿದ್ದಾರೆ. ಎರಡೂ ಪಾರ್ಟಿಯ ಮುಖ್ಯಸ್ಥರು ಕೂಡ ಕೊಡ್ತೇನೆ, ಸರಿಯಾಗಿ ಅವರು ನೋಡಿದಿರಿ. ಮತ್ತೆ ನಾವು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಾವು ಅಳವಡಿಸ್ತೇವೆ. ಇದರಲ್ಲಿ ನಮಗೆ ಮಿನಿಟ್ ಟು ಮಿನಿಟ್ ಯಾವ MLA ಎಷ್ಟು ಹೊತ್ತು ಇದರ ಒಳಗಡೆ ಇದ್ದರು, ಎಷ್ಟು ದಿವಸ ಟೋಟಲ್ ರನ್ ಆಯ್ತು ಅಂತ ಹೇಳಿ ಪಟ್ಟಿದೆ. ಮತ್ತು ಇದು ರೆಡ್ ಮಾರ್ಕ್ ಹೊಂದಿದೆ. ರೆಡ್ ಮಾರ್ಕ್ ಸ್ಪೆಷಲ್ ಅದು. ಮಿನಿಸ್ಟರ್ಗಳು ಎಷ್ಟು ಹೊತ್ತು ಒಳಗಡೆ ಇದ್ರು ಅಂತೇಳಿ, ಎಷ್ಟು ಸಮಯದಲ್ಲಿದ್ರು ಅಂತ ಅದು ಕೂಡ ರೆಕಾರ್ಡ್ ಆಗಿ ಪಟ್ಟಿದೆ. ಇದನ್ನು ಫ್ರೈಡೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ನಾನು ಕೊಡ್ತೇನೆ. ಮತ್ತು ಸಂಬಂಧಪಟ್ಟ ಎರಡೂ ಪಾರ್ಟಿಯ ಮುಖ್ಯಸ್ಥರು ಕೂಡ ಕೊಡ್ತೇನೆ. ಅವರು ನೋಡಿಕೊಳ್ಬಹುದು. ಅವರು ಹೈಕಮಾಂಡ್ ಅಗತ್ಯ ಬಂದಾಗ ಕೊಡು, ಅವ್ರಿಗೆ ಉಪಕಾರ. ನೀವು ಲೈಟರ್ ವೇನ್ಯಾಗ ಅದನ್ನ ಹೇಳಿದ್ರು ಸಹಿತ ಈ ಸದನದೊಳಗೆ ಅವ್ರ ಹೈಕಮಾಂಡ್ ನಮ್ಮ ಇಲ್ಲ ನಾನು ಪಕ್ಷ ಅಧ್ಯಕ್ಷ. ಓಕೆ ರೈಟ್, ಐ ಅಗ್ರಿ ವಿತ್ ಯು. ಈಗ ಬಜೆಟ್ ರಿಸೀವ್ ಮಾಡುವ ಎಲ್ಲ ಸದಸ್ಯರು ಎಷ್ಟೇ ಇರುವಂತದ್ದು ನೋಡಿ, ಎಲ್ಲೋ ಮಾತಾಡಬೇಕು. ನಾಳೆ ಲಾಸ್ಟ್. ನಿನ್ನೆ ಬಹಳಷ್ಟು ಹೊತ್ತು ತಾವೆಲ್ಲ ಕೂತ್ಕೊಂಡಿದ್ದೀರಿ ಇದರಲ್ಲಿ. ಆದರೂ ಕೂಡ ಇವತ್ತು ನಾಳೆ ಕೊನೆಯ ದಿವಸ ಆದ ಕಾರಣ ಅಲ್ಲ, ಅದು ನಾಳೆ ಬಿಲ್ ಎಲ್ಲ ಪ್ರೆಸೆಂಟ್ ಆಗ್ತದೆ. ಆದಾಗ ತಾವೆಲ್ಲ ನಿಗದಿತ ಸಮಯಕ್ಕೆ 10-15 ನಿಮಿಷದಲ್ಲಿ ಮುಗಿಸುವ ಕೆಲಸ ಮಾಡಬೇಕು. ಮತ್ತು ಅದಕ್ಕಿಂತ ಹೆಚ್ಚಿನ ಜಾಸ್ತಿ ಆಗಿ ಮಾತಾಡಬೇಕು. ನಿಮ್ಗೆ ಸಂಜೆ ಮತ್ತೆ ರಾತ್ರಿ ಅವಕಾಶ ಇದೆ 7 ಗಂಟೆ ನಂತರ. ಅವು ಎಷ್ಟೊತ್ತು ಬೇಕು ಮಾತಾಡುವಂತ ಅವಕಾಶ ನಿಮ್ಮಲ್ಲಿ ಕೂಡ ಇರ್ತೀವಿ. ಅಧಿವೇಶನ ಮುಗಿತಾ ಬಂದರೂ ಕೂಡ ಕೆಲವು ಶಾಸಕರು ಸಚಿವರು ಅಧಿವೇಶನಕ್ಕೆ ಬಂದೇ ಇಲ್ಲ, ಗೈರಾಗಿದ್ದಾರೆ. ಇದು ಸಹಜವಾಗಿ ಸ್ಪೀಕರ್ ಅವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸ್ಪೀಕರ್ UT ಖಾದರ್ ಅವರು. ಯಾವ್ಯಾವ ಸಚಿವರು ಶಾಸಕರು ಎಷ್ಟೊತ್ತು ಭಾಗಿಯಾಗಿದ್ರು, ಪ್ರತಿಯೊಬ್ಬರ ಕಲಾಪದ ಹಾಜರಾತಿ ಸಮಯ ದಾಖಲಾಗಿದೆ. ಶುಕ್ರವಾರ ಅದನ್ನ ಆಯಾ ಪಕ್ಷಗಳ ಮುಖ್ಯಸ್ಥರಿಗೆ ಕೊಡ್ತೇನೆ, ಅಗತ್ಯವಿದ್ದಾಗ ನಿಮ್ಮ ಹೈಕಮಾಂಡ್ಗೆ ಅದನ್ನ ಕೊಡಬಹುದು ಅಂತ ಸ್ಪೀಕರ್ ಹೇಳ್ತಾ ಇದ್ದಂತೆ ಸಚಿವ ಎಚ್ ಕೆ ಪಾಟೀಲ್ ಅವರು ಸ್ಪೀಕರ್ ಅವರ ಮಾತಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಸದನದೊಳಗೆ ಹೈಕಮಾಂಡ್ ಯಾಕೆ ಅಂತ ಎಚ್ ಕೆ ಪಾಟೀಲ್ ಅವರು ಪ್ರಶ್ನೆ ಮಾಡಿದ್ದಾರೆ. ಎರಡೂ ಪಾರ್ಟಿಯ ಮುಖ್ಯಸ್ಥರು ಕೂಡ ಕೊಡ್ತೇನೆ, ಸರಿಯಾಗಿ ಅವರು ನೋಡಿದಿರಿ. ಮತ್ತೆ ನಾವು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಾವು ಅಳವಡಿಸ್ತೇವೆ. ಇದರಲ್ಲಿ ನಮಗೆ ಮಿನಿಟ್ ಟು ಮಿನಿಟ್ ಯಾವ MLA ಎಷ್ಟು ಹೊತ್ತು ಇದರ ಒಳಗಡೆ ಇದ್ದರು, ಎಷ್ಟು ದಿವಸ ಟೋಟಲ್ ರನ್ ಆಯ್ತು ಅಂತ ಹೇಳಿ ಪಟ್ಟಿದೆ. ಮತ್ತು ಇದು ರೆಡ್ ಮಾರ್ಕ್ ಹೊಂದಿದೆ. ರೆಡ್ ಮಾರ್ಕ್ ಸ್ಪೆಷಲ್ ಅದು. ಮಿನಿಸ್ಟರ್ಗಳು ಎಷ್ಟು ಹೊತ್ತು ಒಳಗಡೆ ಇದ್ರು ಅಂತೇಳಿ, ಎಷ್ಟು ಸಮಯದಲ್ಲಿದ್ರು ಅಂತ ಅದು ಕೂಡ ರೆಕಾರ್ಡ್ ಆಗಿ ಪಟ್ಟಿದೆ. ಇದನ್ನು ಫ್ರೈಡೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ನಾನು ಕೊಡ್ತೇನೆ. ಮತ್ತು ಸಂಬಂಧಪಟ್ಟ ಎರಡೂ ಪಾರ್ಟಿಯ ಮುಖ್ಯಸ್ಥರು ಕೂಡ ಕೊಡ್ತೇನೆ. ಅವರು ನೋಡಿಕೊಳ್ಬಹುದು. ಅವರು ಹೈಕಮಾಂಡ್ ಅಗತ್ಯ ಬಂದಾಗ ಕೊಡು, ಅವ್ರಿಗೆ ಉಪಕಾರ. ನೀವು ಲೈಟರ್ ವೇನ್ಯಾಗ ಅದನ್ನ ಹೇಳಿದ್ರು ಸಹಿತ ಈ ಸದನದೊಳಗೆ ಅವ್ರ ಹೈಕಮಾಂಡ್ ನಮ್ಮ ಇಲ್ಲ ನಾನು ಪಕ್ಷ ಅಧ್ಯಕ್ಷ. ಓಕೆ ರೈಟ್, ಐ ಅಗ್ರಿ ವಿತ್ ಯು. ಈಗ ಬಜೆಟ್ ರಿಸೀವ್ ಮಾಡುವ ಎಲ್ಲ ಸದಸ್ಯರು ಎಷ್ಟೇ ಇರುವಂತದ್ದು ನೋಡಿ, ಎಲ್ಲೋ ಮಾತಾಡಬೇಕು. ನಾಳೆ ಲಾಸ್ಟ್. ನಿನ್ನೆ ಬಹಳಷ್ಟು ಹೊತ್ತು ತಾವೆಲ್ಲ ಕೂತ್ಕೊಂಡಿದ್ದೀರಿ.